ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೋಮವಾರ ಬೆಳಿಗ್ಗೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ನಾನು ಕೂಡ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಒಂದು ಕಡೆಯಿಂದ ಧೂಳೆಲ್ಲ ತೆಗೆದು ಮನೆನ ಕ್ಲೀನ್ ಮಾಡ್ತಾ ಇದ್ದೀನಿ. ಮಕ್ಕಳಿರೋ ಟೈಮಲ್ಲಿ ಧೂಳೆಲ್ಲ ತೆಗಿಯೋದಕ್ಕೆ ಆಗಲ್ಲ, ಅವ್ರಿಗೂ ಕೂಡ ಇನ್ಸ್ಪೆಕ್ಷನ್ ಆಗುತ್ತೆ. ಅವರೆಲ್ಲ ಹೋದ್ಮೇಲೆ ನಿಧಾನಕ್ಕೆ ಕೆಲಸ ಮಾಡೋಣ ಅಂತ ಹೇಳಿ ಕೆಲಸನ ಮಾಡ್ಕೋತಾ ಇದ್ದೀನಿ. ಧೂಳೆಲ್ಲ ತೆಗ್ದಾದ್ಮೇಲೆ ಕಿಟಕಿ ಬಾಗಿಲುಗಳೆಲ್ಲನೂ ನೀಟಾಗಿ ಒರೆಸ್ಕೋತಾ ಇದ್ದೀನಿ. ಜೊತೆಗೆ ರೂಮ್ಗಳೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಾಸಿಗೆ ಕವರೆಲ್ಲನೂ ತೆಗೆದು ಒಗೆಯೋದಕ್ಕೆ ಹಾಕಿ ರೂಮಿನ ಕೆಲಸನೂ ಕೂಡ ಮುಗಿಸ್ಕೊಂಡೆ. ಸಂಜೆ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಶೋಕೇಸ್ ಕ್ಲೀನ್ ಮಾಡೋಣ ಅಂತ ಹೇಳಿ ಮಕ್ಕಳನ್ನ ಜೊತೆ ಸೇರಿಸ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ಶೋಕೇಸ್ನ ಎಷ್ಟೇ ಚೆನ್ನಾಗಿ ಕ್ಲೀನ್ ಮಾಡಿದ್ರೂ ಕೂಡ ಅದು ಇದು ತಂದು ತುಂಬ್ತಾನೆ ಇರ್ತಾರೆ. ನಾನೇನಾದರೂ ತೆಗೆದು ಎಸೆದ್ರೆ ಅಮ್ಮ ಅದು ಬೇಕಿತ್ತು ಇದು ಬೇಕಿತ್ತು ಅಂತ ಹೇಳಿ ಗಲಾಟೆ ಮಾಡ್ತಾರೆ. ಹಾಗಾಗಿ ಜೊತೆ ಇರುವಾಗಲೇ ಕ್ಲೀನ್ ಮಾಡೋಣ ಅಂತ ಹೇಳಿ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಅವ್ರನ್ನೂ ಕೂಡ ಜೊತೆ ಸೇರಿಸ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕೆಲಸ ಮಾಡುವಾಗ ಹೀಗೆ ಯಾರಾದರೂ ಜೊತೆಗಿದ್ದರೆ ಕೆಲಸ ಕೂಡ ಬೇಗ ಆಗುತ್ತೆ. ನಮಗೆ ಕೆಲಸ ಮಾಡಿದ್ವಿ ಅಂತ ಕೂಡ ಅನಿಸೋದೇ ಇಲ್ಲ, ಬೇಗನೆ ಟೈಮ್ ಪಾಸ್ ಆಗೋಗುತ್ತೆ. ಇದು ಮಂಗಳವಾರದಲ್ಲಾಗೋ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಆಲ್ಮೋಸ್ಟು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿ ಮುಗಿಸಿದ್ದೀನಿ. ಇವತ್ತು ಅಡುಗೆ ಮನೆ ಮಾತ್ರ ಕ್ಲೀನ್ ಮಾಡ್ಕೋಬೇಕು, ಅದನ್ನು ಕೂಡ ಮಾಡ್ಕೋತೀನಿ. ಬೆಳಿಗ್ಗೆ ಬೇಗನೆ ಎದ್ದು ಬಟ್ಟೆಗಳಿತ್ತು, ಸ್ವಲ್ಪ ಬಟ್ಟೆ ಎಲ್ಲ ಒಗೆದು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ. ಬೆಳಿಗ್ಗೆ ಎದ್ದಾಗ ಫುಲ್ ಮೋಡ ಮಳೆ ಬರೋ ಥರ ಇತ್ತು. ಮಕ್ಕಳು ಕೂಡ ಸ್ಕೂಲ್ಗೆ ಹೋಗ್ತಾರೆ, ಅವ್ರಿಗೆ ತಿಂಡಿನ ಮಾಡಿ ರೆಡಿ ಮಾಡಿಕೊಡ್ಬೇಕು. ಮಕ್ಕಳು ಹೇಳೋಷ್ಟರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕೆಲಸನ ಮಾಡಿ ಮುಗಿಸೋಣ ಅಂತ ಹೇಳಿ ಕೆಲಸನ ಮಾಡ್ಕೋತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಶುಚಿಯಾಗಿ ಇಟ್ಕೊಂಡು ಹಬ್ಬನ ಮಾಡಬೇಕು. ತಾಯಿ ಮಹಾಲಕ್ಷ್ಮಿಗೆ ಎಲ್ಲಿ ಕ್ಲೀನಾಗಿರುತ್ತೋ ಅಲ್ಲಿ ನೆಲೆಸೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಮನೇನ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವೋ ಅಷ್ಟೇ ಮನೇಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ. ಜೊತೆಗೆ ನಮಗೂ ಕೂಡ ಆರೋಗ್ಯ ಚೆನ್ನಾಗಿರುತ್ತೆ. ಗ್ರಾಸರೀಸ್ ಬಾಕ್ಸ್ ಎಲ್ಲ ಹಳೇದಾಗಿತ್ತು. ಲಾಸ್ಟ್ ಟೈಮು ನಾನು ಶಾಪ್ಗೆ ಹೋದಾಗ ಹೊಸ ಬಾಕ್ಸ್ಗಳನ್ನ ತಂದು ಇಟ್ಕೊಂಡಿದ್ದೆ. ಅವನ್ನು ಕೂಡ ಚೆನ್ನಾಗಿ ತೊಳೆದು ಒರೆಸಿ ಎಲ್ಲನೂ ಫಿಲ್ ಮಾಡ್ಕೋತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ಸ್ಪೇಸ್ ಕಡಿಮೆ ಇರೋದ್ರಿಂದ ರೆಗ್ಯುಲರಾಗಿ ಜಾಸ್ತಿ ಯೂಸ್ ಮಾಡೋ ಐಟಮ್ನ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕೆಲವು ಐಟಮ್ನ ಫ್ರಿಜ್ಜಲ್ಲೇ ಇಟ್ಕೊಂಡಿದ್ದೀನಿ. ಬೆಳಿಗ್ಗೆ ಬೇಗ ಎದ್ದಿದ್ದರಿಂದ ಕೆಲಸ ಕೂಡ ಬೇಗನೆ ಆಯಿತು. ಅಲ್ಲಲ್ಲೇ ತೊಳ್ಕೊಂಡು ಎಲ್ಲನೂ ಒರೆಸಿ ಅದರ ಜಾಗಕ್ಕೆ ಮತ್ತೆ ಅಲ್ಲೇ ಜೋಡಿಸ್ಕೊಂಡೆ. ಕೆಲಸ ಕೂಡ ಬೇಗನೆ ಮುಗೀತು. ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ಮಕ್ಕಳು ಕೂಡ ಸ್ಕೂಲ್ಗೆ ರೆಡಿ ಆದರು. ಇವತ್ತಿನ ತಿಂಡಿಗೆ ದೋಸೆ ಮತ್ತು ಚಟ್ನಿನ ಮಾಡ್ತಾಯಿದ್ದೀನಿ. ಪಲ್ಯ ಮಾಡೋದಕ್ಕೆ ಟೈಮ್ ಆಗಲಿಲ್ಲ ನನಗೆ. ಮಕ್ಕಳಿಗೆ ಸ್ಕೂಲ್ಗೂ ಕೂಡ ಲೇಟ್ ಆಯಿತು. ಹಾಗಾಗಿ ದೋಸೆ ಮತ್ತು ಚಟ್ನಿನ ಮಾಡಿಕೊಟ್ಟೆ. ಅವರು ಕೂಡ ತಿಂಡಿನ ಮಾಡಿಕೊಂಡು ಸ್ಕೂಲ್ಗೆ ರೆಡಿ ಆಗ್ತಾ ಇದ್ದಾರೆ. ಕುಶಲ್ಗೆ ಬೇಗ ಸ್ಕೂಲ್ ಇರೋದ್ರಿಂದ ಅವನು 8:30ಗೆ ಹೊಂಟೋಗ್ತಾನೆ. ಮೋಹಿತ್ಗೆ ಸ್ಕೂಲ್ ಟೈಮಿಂಗ್ ಬಂದು 9 ಗಂಟೆ. ಅವನು ಸೈಕಲಲ್ಲಿ ಹೋಗೋದ್ರಿಂದ ನಿಧಾನಕ್ಕೆ ಹೋಗ್ತಾನೆ. ಮಕ್ಕಳೆಲ್ಲ ಹೋದ್ಮೇಲೆ ಉಳಿದಿರೋ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ನಾನು ಕೂಡ ತಿಂಡಿನ ಮಾಡಿದೆ. ಮಧ್ಯಾಹ್ನದ ಊಟಕ್ಕೆ ಉಪ್ಸಾಂಬಾರು ಮಾಡೋಣ ಅಂತ ಹೇಳಿ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಕಡೆ ಹಸಿಮೆಣ್ಸಿಕಾಯಿನ ಬೇಯೋದಕ್ಕಿಟ್ಟು ಇನ್ನೊಂದು ಕಡೆ ಕುಕ್ಕರ್ಗೆ ಬೇಳೆ ಮತ್ತು ಒಣತಡ್ನಿಕಾಳನ್ನ ಹಾಕಿ ಚೆನ್ನಾಗಿ ತೊಳೆದು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಎಲ್ಲನೂ ಬೇಯಿಸ್ಕೊಂಡು ಖಾರ ರುಬ್ಬೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಬೆಳಿಗ್ಗೆ ದೋಸೆ ಮಾಡಿದ್ದೆ, ಅದು ಕೂಡ ದೋಸೆ ಹಿಟ್ಟಿದೆ ಸ್ವಲ್ಪ. ಜೊತೆಗೆ ಸ್ವಲ್ಪ ಉಪ್ಸಾಂಬಾರು ಮಾಡಿ ಮುದ್ದೆನ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗಾಗಿ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಖಾರನ ರುಬ್ಕೊಳ್ಳೋದಕ್ಕೆ ಸಣ್ಣ ಜಾರಿಗೆ ಸ್ವಲ್ಪ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕರಿಬೇವಿನ ಸೊಪ್ಪು, ಬೇಯಿಸಿಟ್ಕೊಂಡಿರೋ ಹಸಿಮೆಣ್ಸಿಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೈಸಾಗಿ ರುಬ್ಕೋತಾ ಇದ್ದೀನಿ. ಖಾರ ಕೂಡ ರೆಡಿ ಆಯಿತು. ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.